ಹಾಯ್ ಫ್ರೆಂಡ್ಸ್, ಅವರ್ ಸೀಕ್ರೆಟ್ ಕೊನೆ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಶಿಯಾ, ನೀನು ಯಾಕೆ ಇವತ್ತು ಡಲ್ ಆಗಿದ್ಯಾ? ನಿನಗೆ ಮೈ ಹುಷಾರಿಲ್ಲ ಅಂದರೆ ಹೋಗಿ ರೆಸ್ಟ್ ಮಾಡು, ಕೆಲಸನ ನಾಳೆ ಮಾಡೋಣ ಅಂತ ಹೇಳ್ತಾರೆ. ಆಗ ಶಿಯಾ, ಹಾಗೆಲ್ಲ ಏನೂ ಇಲ್ಲ ಪ್ರೆಸಿಡೆಂಟ್, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶಿಮ್ಲಿಬೆ ಬರ್ತಾಳೆ. ಅವಳ ಕೈಲಿ ಚಾಕ್ಲೇಟ್ ಬಾಕ್ಸ್ ಇರೋದನ್ನ ನೋಡಿ, ಸೀನಿಯರ್, ಈ ಚಾಕ್ಲೇಟ್ ಬಾಕ್ಸು ನಿಮಗೆ ಎಲ್ಲಿ ಸಿಕ್ತು, ಯಾರು ಕೊಟ್ಟಿದ್ದು ಅಂತ ಕೇಳ್ತಾಳೆ. ಆಗಳು ನನಗೆ ಸಿಯು ಕೊಟ್ಟಿದ್ದು ಅಂತ ಹೇಳ್ತಾಳೆ. ಆಗಳು ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಸಿಯು ಫಾನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿಗೆ ಶಿಯಾ ಬರ್ತಾಳೆ. ನಾನೆನಿಗೆ ಚಾಕ್ಲೇಟ್ ಕೊಟ್ಟರೆ ನೀನು ಬೇರೆ ಯಾರಿಗೋ ಯಾಕೆ ಕೊಟ್ಟೆ ಅಂತ ಕೇಳ್ತಾಳೆ. ಆಗವನು ನಾನೇನು ಕೊಡಲಿಲ್ಲ, ಅವಳೇ ತಗೊಂಡಿದ್ದು ಅಂತ ಹೇಳ್ತಾನೆ. ಆಗಳು ನೀನು ಸುಳ್ಳು ಹೇಳ್ತಾ ಇದೀಯಾ, ಒಂದ್ ವೇಳೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳು, ಅದನ್ನ ಬಿಟ್ಟು ನನ್ನ ಜೊತೆ ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ? ನಾನು ರಿಸರ್ಚ್ ಗ್ರೂಪ್ಗೆ ಜಾಯ್ನ್ ಆಗಬಾರ್ದಿತ್ತು ಅಂತ ಅನ್ಸುತ್ತಾ ನಿನಗೆ ಅಂತ ಕೇಳ್ತಾಳೆ. ಆಗ ಅವನು ಹೌದು ಅಂತ ಹೇಳ್ತಾನೆ. ಆಗ ಶಿಯಾ, ನನ್ನ ಬಗ್ಗೆ ನಿನಗೆ ಸ್ವಲ್ಪ ಕೂಡ ನೋವಿಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ನ ಚಾಯ್ಸ್ ಮಾಡಿದೆ, ರಿಸರ್ಚ್ ಗ್ರೂಪ್ನ ಜಾಯ್ನ್ ಆಗಿದ್ದು ಕೇವಲ ನಿನಗಾಗಿ, ಯಾವಾಗಲೂ ನಿನ್ನ ಜೊತೆ ಇರ್ಬೋದು ಅಂತ ಆಸೆಪಟ್ಟೆ, ತಪ್ಪ ಸರಿಯೋ ಗೊತ್ತಿಲ್ಲ, ನಾನು ನಿನ್ನ ಹತ್ರ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನಗೆ ಒಂದು ವಿಷಯ ಹೇಳು, ನೀನು ನನ್ನ ಜೊತೆ ಇರೋದಕ್ಕೆ ಯಾಕೆ ಇಷ್ಟ ಇಲ್ಲ ನಿನಗೆ ಅಂತ ಕೇಳ್ತಾಳೆ. ಆಗೋನು ಯಾಕಂದ್ರೆ ನಿನಗೆ ಯಾವ್ದು ಬೆಟರ್ ಅನ್ಸುತ್ತೋ ಅದನ್ನ ಮಾಡಿದ್ರೆ ನಿನಗೆ ಒಳ್ಳೇದು ಅಂತ ನನ್ಗನ್ಸುತ್ತೆ, ನೀನು ಇಂಟರ್ವ್ಯೂನ ಕೊಡೋದಿಕ್ ಬಂದಿದ್ದ ದಿವ್ಸನೇ ಹೇಳಿದ್ದೆ, ಏನಾದ್ರೂ ಮಾಡೋದಕ್ಕಿಂತ ಮೊದಲು ನಿನ್ ಬಗ್ಗೆ ನೀನು ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ದೆ, ಆದ್ರೆ ನೀನು ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಶಿಯಾ, ಆಗಿದ್ರೆ ನಾನ್ ಏನ್ ಯೋಚನೆ ಮಾಡ್ಬೇಕು, ನನ್ಗೆ ಏನು ಕೂಡ ಅರ್ಥ ಆಗ್ತಿಲ್ಲ, ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತೀಯ, ಹಾಗಾದ್ರೆ ನಿನ್ ವಿಷಯ ಏನು? ಆಗಿದ್ರೆ ನಿಜವಾಗ್ಲೂ ನಿನ್ ಮನ್ಸಲ್ಲಿ ನಾನಿಲ್ವಾ ಹೇಳು? ನಾವಿಬ್ರು ಜೊತೆಯಾಗಿ ಕಳೆದ 3 ವರ್ಷಕ್ಕೆ ನಿನ್ನ ಹತ್ರ ಯಾವುದೇ ಬೆಲೆ ಇಲ್ವಾ ಅಂತ ಕೇಳ್ತಾಳೆ. ಆಗ ಅವನು ಏನು ಮಾತಾಡ್ದಲೆ ಸುಮ್ಮನೆ ನಿಂತಿರ್ತಾನೆ. ಆಗ ಅವಳು, ಸರಿಯಾಗಿದ್ರೆ ಇನ್ಯಾವತ್ತೂ ಕೂಡ ನಿನ್ನ ಹತ್ರ ನಾನು ಬರೋದಿಲ್ಲ ಅಂತ ಹೇಳಿ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅವನು, ಶಿಯಾ ನಿಂತ್ಕೋ ಅಂತ ಹೇಳಿ ಕೂಗ್ತಾನೆ, ಆದ್ರೆ ಅವಳು ನಿಲ್ಲೋದಿಲ್ಲ. ಈಗ ಒಬ್ಳೆ ಬೇಜಾರಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಆಗ ಅಲ್ಲಿಗೆ ಒಂದು ಕಾರ್ ಬಂದು ಆರನ್ ಮಾಡುತ್ತೆ. ಯಾರು ಅಂತ ನೋಡಿದ್ರೆ ಅದು ಕಾಂಗ್ ಆಗಿರುತ್ತೆ. ಶಿಯಾ, ಬಾ ಕಾರಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಈಗ ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ, ಸೀನಿಯರ್ ನೀವು ಕೋಟ್ ಎಲ್ಲ ಹಾಕೊಂಡಿದ್ದೀರಾ, ನಿಮ್ಮನ್ನ ಗುರ್ತೇ ಹಿಡಿಯೋದಿಕ್ಕೆ ಆಗ್ಲಿಲ್ಲ ಅಂತ ಕೇಳ್ತಾಳೆ. ಆಗ ಅವನು, ನಾನೀಗ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ಯಾವಾಗ ಬೇಕಾದ್ರೂ ಕ್ಲೈಂಟ್ ನ ಮೀಟ್ ಮಾಡೋದಿಕ್ಕೆ ಹೋಗ್ಬೇಕಾಗುತ್ತೆ, ಅದಕ್ಕೆ ಯಾವಾಗ್ಲೂ ಸೂಟನೇ ಹಾಕೊಂಡಿರ್ತೀನಿ. ಹೌದು, ನೀನ್ ಯಾಕೆ ಇಷ್ಟೊತ್ನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದೆ ಅಂತ ಕೇಳ್ತಾನೆ. ಆಗಳು, ಯಾಕೋ ಬೇಜಾರಾಗ್ತಾ ಇತ್ತು, ಅದಕ್ಕೆ ಎಲ್ಲಾದ್ರೂ ಸುತ್ತಾಡೋಣ ಅಂತ ಬಂದೆ, ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ, ನೀವು ಯಾವಾಗ್ಲೂ ಬ್ಯುಸಿಯಾಗಿರ್ತೀರಾ, ನಿಮ್ ಗರ್ಲ್ ಫ್ರೆಂಡನ್ನ ಡೇಟ್ ಕರ್ಕೊಂಡು ಹೋಗೋದಿಕ್ಕೂ ನಿಮ್ಗೆ ಸಮಯ ಇರಲ್ಲ ಅನ್ಸುತ್ತೆ ಅಂತ ಹೇಳ್ತಾಳೆ. ಆಗ ಕಾಂಗ್ ಸಡನ್ ಆಗಿ ಕಾರನ್ನ ನಿಲ್ಲಿಸ್ತಾರೆ. ಆಗ ಶಿಯಾ, ಏನಾಯ್ತು, ಯಾಕೆ ಕಾರನ್ನ ನಿಲ್ಸಿದ್ರಿ ಅಂತ ಕೇಳ್ತಾಳೆ. ಆಗ ಕಾಂಗ್, ಸಿಗ್ನಲ್ ಬಂದಿದೆ ಅಂತ ಹೇಳಿ ಶಿಯಾ, ನನ್ಗೆ ಗರ್ಲ್ ಫ್ರೆಂಡ್ ಯಾರು ಕೂಡ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ರಿಸರ್ಚ್ ಗ್ರೂಪ್ ನ ನೋಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಅವರು, ಶಿಯಾ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಅಲ್ಲೇ ಕೂತಿದ್ದ ಒಬ್ಬ ಹುಡುಗ, ಅವಳು ಇವತ್ತು ರಜಾ ಹಾಕಿದ್ದಾಳೆ, ಅವಳಿಗೆ ಮೈ ಹುಷಾರಿಲ್ವಂತೆ ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಸಿಯು ಕಡೆ ನೋಡ್ತಾರೆ. ಸಿಯು ಕೂಡ ಪ್ರೊಫೆಸರ್ನ ನೋಡಿ ಸುಮ್ಮನೆ ಕೂತ್ಕೋತಾನೆ. ಪಕ್ಕದಲ್ಲೇ ಕೂತಿದ್ದ ಒಬ್ಬ ಹುಡುಗ, ಈ ಶಿಯಾ ಯಾಕೆ ಹಿಂಗ್ ರಜಾ ಆಗ್ತಿದ್ದಾಳೆ, ಇದೇ ರೀತಿ ಮಾಡ್ತಾ ಇದ್ರೆ ಪ್ರೊಫೆಸರ್ ಅವಳನ್ನ ಗ್ರೂಪ್ ಇಂದ ತೆಗ್ದಾಕ್ತಾರೆ ಅಂತ ಹೇಳ್ತಾನೆ. ಆಗ ಸಿಯು, ನಿನ್ಗೆ ಯಾಕೆ ಅಷ್ಟೊಂದು ಟೆನ್ಷನ್, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಸಾರಾ ಫಾನ್ ಬಗ್ಗೆ ವಿಚಾರಿಸೋದಿಕ್ಕೆ ಅಂತ ಸಿಯುನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಫಾನ್ ಎಲ್ಲಿದ್ದಾನೆ ಅಂತ ಹೇಳು, ನೀನು ಅವ್ನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಅಂತ ಕೇಳ್ತಾಳೆ. ಆಗ ಸಿಯು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಸಾರಾ, ಸಿಯು ನಮ್ಮಿಬ್ರು ಪರಿಚಯ ಆಗಿ ತುಂಬಾ ವರ್ಷಗಳೇ ಆಗಿದೆ, ನನಗೆ ನೀನು ಸುಳ್ಳು ಹೇಳ್ಬೇಡ, ಅವ್ರ ಕಾಲೇಜ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ, ಕಾಲೇಜಿಂದ ಡಿಬಾರ್ ಮಾಡಿದ್ದಾರೆ, ಆಗ ಅವನು ಡಿಸಿಪ್ಲಿನ್ ಆಕ್ಟ್ ಪ್ರಕಾರ ಕಾಲೇಜಿಂದ ತೆಗ್ದಾಕಿದ್ದಾರೆ ಅಂತ ಹೇಳ್ತಾನೆ.
ಆಗ ಅವಳು ಆಗಿದ್ರೆ ನಿನ್ಗೆಲ್ಲ ವಿಷಯನೂ ಗೊತ್ತಿದೆ ಅಲ್ವಾ, ನಾನು ಯಾವಾಗ್ಲೂ ನಿನ್ನ ನನ್ನ ಅಣ್ಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ. ಫಾನ್ ನನಗೆ ಎಷ್ಟು ಇಂಪಾರ್ಟೆಂಟು ಅಂತ ನಿನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಜೊತೆಲೇ ಇದ್ದ ಫ್ರೆಂಡು ಒಂದ್ ದಿವಸ ನಿನ್ ಜೀವನದಿಂದ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಸಾರಾ. ಮತ್ತೊಂದ್ ಕಡೆ ಶಿಯಾ ಪೇಂಟಿಂಗ್ಸ್ ನ ತಗೊಂಡು ಒಂದ್ಸಾರಿ ನಿಮ್ಗೆ ಪೇಂಟಿಂಗ್ ನ ತೋರ್ಸೋಣ ಅಂತ ಬಂದೆ, ನೀವು ಹೋಸ್ಟ್ ಮಾಡ್ತಿರೋ ಪೇಂಟಿಂಗ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆಗ ಅವರು ಅದ್ರ ಡೇಟ್ ಆಗ್ಲೇ ಮುಗ್ದೋಗಿದೆ, ಇದ್ರ ಜೊತೆಗೆ ನೀನ್ ಬಯೋಡೇಟಾ ಕೂಡ ಕೊಟ್ಟಿರಿ, ಏನಾದ್ರೂ ಚಾನ್ಸ್ ಇದ್ರೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಏನಾದ್ರೂ ಬರುತ್ತೆ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಖುಷಿಯಿಂದ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಸಾರಾ ಶಿಯಾಗಾಗಿ ಕಾಯ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಅವಳು ಕೂಡ ಬರ್ತಾಳೆ. ಶಿಯಾ ಯಾಕೆ ಇಷ್ಟೊಂದು ಲೇಟ್ ಮಾಡದೆ ಅಂತ ಹೇಳಿ ಅವಳನ್ನ ತಪ್ಕೋತಾಳೆ. ಆಗ ಅವಳು ಈ ಮಧ್ಯ ಕಾಲೇಜಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಆಗ ಸಾರಾ ಆಗಿದ್ರೆ ಇವತ್ ರಾತ್ರಿ ನನ್ನ ಜೊತೆಲೆ ಇರ್ತೀಯಾ ಅಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾ ನನ್ನ ಫ್ರೆಂಡ್ಗಾಗಿ ಅಷ್ಟು ಮಾಡಲ್ವಾ ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ಖುಷಿಯಾಗಿರ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್, ಸ್ವಲ್ಪ ದಿವಸದಿಂದ ನಿಮ್ ತಂದೆನ ಹಾಸ್ಪಿಟಲ್ ನಲ್ಲಿ ನೋಡ್ದೆ, ನೀನು ಓದೋದ್ರ ಕಡೆ ಗಮನ ಕೊಡು, ದುಡ್ಡೇನಾದ್ರೂ ಬೇಕಾದ್ರೆ ನನ್ನನ್ನ ಕೇಳು, ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸಿಯು ಥ್ಯಾಂಕ್ ಯು ಸರ್, ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್, ನಿನಗೆ ಇನ್ನೊಂದು ವಿಷಯ ಹೇಳ್ಬೇಕು, ಸ್ವಲ್ಪ ದಿವಸದಿಂದ ಶಿಯಾ ನನ್ನನ್ನ ಮೀಟ್ ಆಗಿದ್ಲು, ಅವಳು ಮಾಡ್ಬೇಕು ಅನ್ಕೊಂಡಿರೋ ಪ್ರಾಜೆಕ್ಟು ಅವಳಿಗೆ ಸಿಕ್ಕಿದ್ಯಂತೆ, ಅದಕ್ಕೆ ರಿಸರ್ಚ್ ಗ್ರೂಪ್ ನ ಬಿಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ಲು, ಒಳ್ಳೆ ವಿಷಯ ಅಂತ ಹೇಳಿ ನಾನು ಕೂಡ ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ತಾರೆ. ಆಗ ಸಿಯು ಒಳ್ಳೆ ವಿಷಯ ಸರ್ ಅಂತ ಹೇಳಿ ಸೈಲೆಂಟ್ ಆಗ್ತಾನೆ. ಮತ್ತೊಂದ್ ಕಡೆ ಸಾರಾ, ಇನ್ನ ಸಿಯು ಮಧ್ಯ ಇಷ್ಟೆಲ್ಲ ಆಗಿದ್ಯಾ, ನನ್ಗೆ ಗೊತ್ತೇ ಇಲ್ಲ, ನಾನು ಹೋಗಿ ಆ ಹುಡ್ಗಿ ಜೊತೆ ಮಾತಾಡ್ಲಾ, ಅವಳು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾಳೆ, ನೀನು ಸಿಯು ಯಾವಾಗ್ಲೂ ಜೊತೆಯಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್, ಆ ವಿಷಯನ ಬಿಡು, ಅವನು ನನ್ನ ಬಗ್ಗೆ ಯೋಚನೆ ಮಾಡಲ್ಲ, ನಾನ್ ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಶಿಯಾ ಅವಳ ಫ್ರೆಂಡ್ ಇಬ್ರು ಕೂಡ ಕಾಲೇಜಿಗೆ ಬಂದಿರ್ತಾರೆ. ಅವಳು ಶಿಯಾ ಅಲ್ಲಿ ನೋಡು ಯಾರು ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಎದುರುಗಡೆಯಿಂದ ಸಿಯು ಬರ್ತಾ ಇರ್ತಾನೆ. ಆಗ ಶಿಯಾ ಅವನನ್ನ ನೋಡಿ ಕೈಲಿದ್ದ ಫೋನನ್ನ ತಗೊಂಡು ಫೋನ್ ನೋಡ್ಕೊಂಡು ಬರ್ತಾ ಇರ್ತಾಳೆ. ಸಿಯು ಪಕ್ಕದಲ್ಲೇ ಹೋಗ್ತಾ ಇರ್ತಾನೆ, ಆದ್ರೆ ಅವಳು ಅವನನ್ನ ನೋಡೋದೇ ಇಲ್ಲ. ಆಗ ಸಿಯು ಸ್ವಲ್ಪ ಮುಂದೆ ಹೋಗಿ ಹಿಂದೆ ತಿರ್ಗಿ ನೋಡ್ತಾನೆ, ಆದ್ರೆ ಶಿಯಾ ಸಿಯುನ ನೋಡೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಅವಳ ಫ್ರೆಂಡು ಸಿಯು ಹೋಗ್ತಾ ಇದ್ರು ಕೂಡ ನೀನು ಅವನ ಜೊತೆ ಮಾತಾಡ್ಲೇ ಇಲ್ವಲ್ಲ. ಆಗ ನಮ್ಮ ಹೀರೋಯಿನ್ ನನಗೆ ಇಂಪಾರ್ಟೆಂಟ್ ಕಾಲ್ ಬರೋದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಪ್ರೆಸಿಡೆಂಟ್ ಬರ್ತಾರೆ. ಶಿಯಾ, ನೀನು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೀಯಾ ಅಂತ ಹೇಳ್ತಾರೆ. ಆಗ ಅವಳು ನನಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಪ್ರೆಸಿಡೆಂಟ್, ನೀನ್ ಅವರಿಗೆ ನಂಬರ್ ಕೊಟ್ಟಿದ್ರು ತಾನೆ, ಅವರು ನಿನಗೆ ಕಾಲ್ ಮಾಡೋದಿಕ್ಕೆ ಅಂತ ಹೇಳ್ತಾರೆ. ಆಗ ಶಿಯಾ ಅವ್ರಿಗೆ ಫೋನ್ ನಂಬರ್ ಕೊಡೋದನ್ನ ಮರ್ತೇ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಕಾಂಗ್ ಎಲ್ರನ್ನು ಕೂಡ ಲಂಚ್ಗೆ ಇನ್ವೈಟ್ ಮಾಡಿರ್ತಾರೆ. ಆಗ ಶಿಮ್ಲಿಬೆ, ಅವತ್ತು ನೀನ್ ಚಾಕ್ಲೇಟ್ ತಗೊಂಡೆ ಅಂತ ಎಷ್ಟೆಲ್ಲ ಕೋಪ ಮಾಡ್ಕೊಂಡೆ, ಇವತ್ತು ಅದೇ ರೀತಿ ಚಾಕ್ಲೇಟ್ ನ ತಗೊಂಡ್ ಬಂದಿದ್ದೀನಿ, ಈ ಚಾಕ್ಲೇಟ್ ನ ತಗೋ, ಈಗ್ಲಾದ್ರೂ ನಿನ್ ಕೋಪ ಕಡಿಮೆ ಆಯ್ತಾ ಅಂತ ಹೇಳ್ತಾಳೆ. ಈಗ ಎಲ್ರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಆಗ ಕಾಂಗ್, ಶಿಯಾ ಈ ಸೂಪ್ ನ ಟೇಸ್ಟ್ ಮಾಡು, ನಮ್ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗುತ್ತೆ ಅಂತ ಹೇಳ್ತಾನೆ. ಆಗ ಶಿಯಾ ಟೇಸ್ಟ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಸಿಯು ಅವಳಿಗೆ ಅದು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಕಾಂಗ್ ಟೇಬಲ್ನ ಇಟ್ಕೊಂಡು, ಶಿಯಾ ನಿನ್ಗೆ ಈಗಲೂ ಕೂಡ ಸೂಪು ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಆಗ ಅವಳು ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಅಂತ ಹೇಳಿ ಅದನ್ನ ಟೇಸ್ಟ್ ಮಾಡ್ತಾ ಇದ್ರೆ ಸಿಯು ಮಾತ್ರ ಶಿಯಾನ ನೋಡ್ತಾ ಇರ್ತಾನೆ. ಆಗ ಅವಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಶಿಮ್ಲಿ ಬೇ, ಶಿಯಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನೀವು ಶಿಯಾನ ಲವ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಸಿಯು ಅಲ್ಲಿಂದ ಎದ್ದೋಗ್ತಾನೆ. ಆಗ ಕಾಂಗ್ ಕೂಡ ಹೋಗ್ತಾನೆ. ಸಿಯು, ನೀನು ಶಿಯಾ ಇಂದ ದೂರ ಇರು, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಸಿಯು, ನನ್ಗೆ ಅರ್ಥ ಆಗ್ತಾ ಇಲ್ಲ, ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ, ನಿನಗೂ ಶಿಯಾಗೂ ಏನ್ ಸಂಬಂಧ? ಆಗ ಕಾಂಗ್, ಅದು ನಿನಗೆ ಬೇಕಾಗಿಲ್ಲ, ಶಿಯಾ ಪೇರೆಂಟ್ಸ್ ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಶಿಯಾ ಕೂಡ ಬಂದು ಅವರಿಬ್ರು ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ಆಗ ಸಿಯು, ಶಿಯಾ ಯಾವತ್ತಿದ್ರು ನನ್ನೋಳೆ ಅಂತ ಹೇಳ್ತಾನೆ. ಶಿಯಾ ಅವನನ್ನ ಇಗ್ನೋರ್ ಮಾಡ್ತಿರೋದನ್ನ ಅವನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಕಾಂಗ್ ಜೊತೆ ಮಾತಾಡಿ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಎದುರುಗಡೆ ಶಿಯಾ ನಿಂತಿರೋದನ್ನ
ನೋಡ್ತಾನೆ. ಆಗ ಅವಳು ಅಲ್ಲಿಂದ ಓಡೋಗ್ತಾಳೆ. ಆಗ ಸಿಯು ಕೂಡ ಶಿಯಾ ಇಂದಲೇ ನಿಂತ್ಕೋ ಶಿಯಾ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ನಿಂತ್ಕೋ ಅಂತ ಹೇಳಿ ಅವಳ ಕೈನ ಹಿಡ್ಕೋತಾನೆ. ಆಗ ಅವಳು ಅವನ ಕೈಯಿಂದ ತನ್ನ ಕೈನ ಬಿಡಿಸ್ಕೊಂಡು ಸಿಯು ನಿನ್ಗೆ ಏನ್ ಬೇಕು ಅಂತ ಕೇಳ್ತಾಳೆ. ಆಗ ಅವನು ಅವತ್ತು ನಾನು ನಿನ್ ಜೊತೆ ತುಂಬಾ ಒರಟಾಗಿ ನಡ್ಕೊಂಡೆ, ಐ ಆಮ್ ಸಾರಿ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಿಂದಲೇ ನೀನು ಇಲ್ದೇ ಇರೋ ಜೀವನನ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ನೀನು ಇಲ್ಲ ಅಂದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಹೇಳ್ತಾನೆ. ಆಗೋಳು ನಮ್ಮಿಬ್ರು ಮಧ್ಯ ಏನು ಇಲ್ಲ ಅಂದ್ಮೇಲೆ ನಿರ್ಧಾರನ ತಗೊಳ್ಳೋ ಅಂತ ಹಕ್ಕನ್ನ ನಿನ್ಗೆ ಯಾರು ಕೊಟ್ಟಿದ್ದು? ನಾನು ಯಾವತ್ತೂ ಕೂಡ ನಿನ್ನ ಮೀಟ್ ಮಾಡೋದಿಲ್ಲ ಅಂತ ಹೇಳಿದ್ದೆ, ನಿನ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗವನು ಶಿಯಾ ನಿಂತ್ಕೋ, ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಆಗೋಳು ನೀನೇನ್ ಮಾಡ್ದೆ? ನೀನು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ ನಾನು ನಿನ್ನಿಂದಲೇ ಸುತ್ತಬೇಕು ಅನ್ನೋದೇ ಅಲ್ವಾ ನಿನ್ನ ಉದ್ದೇಶ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಸಾರಾ ಫಾನ್ ಅನ್ನ ಹುಡುಕ್ತಾ ಬರ್ತಾಳೆ. ಫಾನ್ ಅವಳ ಕೈಲಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತೆ. ಅದು ಸಾರಾಗೆ ಆಗಿದೆ ಅಂತ ಹೇಳಿ ಗಾಬರಿಯಿಂದ ಬಂದು ನೋಡ್ತಾನೆ. ಅಲ್ಲಿ ಬೇರೆ ಹುಡುಗಿ ಇರ್ತಾಳೆ. ಅಲ್ಲೇ ಇದ್ದ ಸಿಯು ಶಿಯಾ ಇಬ್ರು ಕೂಡ ಫಾನ್ಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಾರಾ ಕೂಡ ಬರ್ತಾಳೆ. ಆಗ ಫಾನ್ ಸಾರನ್ನ ತಪ್ಕೊಂಡು ನೀನು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ಆಯ್ತು ಇನ್ನೊಂದ್ಸಾರಿ ಈ ರೀತಿ ಮಾಡಲ್ಲ, ನೀನು ನನ್ ಜೊತೆಲೇ ಇರು ಅಂತ ಹೇಳಿ ಇಬ್ರು ಕೂಡ ಜೊತೆಯಾಗಿ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಸಿಯು ಆಸ್ಪತ್ರೆಗೆ ಬಂದಿರ್ತಾನೆ. ಅಪ್ಪ ಶಿಯಾ ಕೂಡ ಓದೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ, ನಮ್ ಕಾಲೇಜ್ಗೆ ಜಾಯಿನ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಅವ್ರ ತಂದೆ ಶಿಯಾ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾಳೆ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಸಿಯು ಶಿಯಾ ನನ್ಗೊಂದ್ ಚಾನ್ಸ್ ಕೊಡು, ಎಕ್ಸ್ಪ್ಲೈನ್ ಮಾಡ್ತೀನಿ. ನೀನು ಕಾಂಗ್ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡೆ, ನನ್ಗಾಗಿ ನೀನು ರಿಪೀಟೆಡ್ ಕ್ಲಾಸ್ಗೆ ಜಾಯಿನ್ ಆಗಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನಿಂದ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನಿನ್ನ ಕಾಲೇಜಲ್ಲಿ ನೋಡಿದ್ಮೇಲೆ ಕೇರ್ ಮಾಡ್ದಲೆ ಇರೋದಿಕ್ಕಾಗ್ಲಿಲ್ಲ. ನಾನು ಈಗಿರೋ ಪರಿಸ್ಥಿತಿ ನಿನಗೆ ಗೊತ್ತಾಗಿ ಎಲ್ಲಿ ನನ್ನಿಂದ ದೂರ ಆಯ್ತೀಯೋ ಅಂತ ಭಯ ಶುರುವಾಯ್ತು ಅಂತ ಹೇಳ್ತಾನೆ. ಆಗ ಅವಳು ಸಿಯು ನೀನ್ ಹೇಳಿದ್ದು ಆಯ್ತಾ, ನೀನಿರೋ ಪರಿಸ್ಥಿತಿನ ನೋಡಿ ಎದ್ರಿ ನಿನ್ನ ಬಿಟ್ಟೋಗ್ತಾ ಇರಲಿಲ್ಲ. ಟ್ರೂ ಲವ್ ಅಂದ್ರೆ ಏನು ಗೊತ್ತಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಿಮ್ಲಿಬೆ ಸಿಯು ನಿಂತ್ಕೊ, ನಿನ್ ಜೊತೆ ಮಾತಾಡ್ಬೇಕು ಅಂತ ಬರ್ತಾಳೆ. ಅಷ್ಟರಲ್ಲಿ ಶಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಶಿಮ್ಲಿಬೆ ಸಿಯು ನಿಮ್ಮಿಬ್ರು ಮಧ್ಯ ಏನ್ ನಡೀತಾ ಇದೆ, ನೀನು ಶಿಯಾನ ಪ್ರೀತಿಸ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಅವನು ಹೌದು, ಏನೀಗ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನ ಫ್ರೆಂಡು ಶಿಯಾ ನಿನ್ನ ರಿಜೆಕ್ಟ್ ಮಾಡಿದ್ದಾಳೆ, ಎಲ್ಲ ಮುಗೀತು ಅಂತ ಹೇಳ್ತಾನೆ. ಆಗ ಶಿಯಾ ರೂಮ್ ಮೇಟ್ ನಂಬರ್ ಇದೆಯಲ್ವಾ, ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಅವನು ಇದೆ ಅಂತ ಹೇಳಿ ಶಿಯಾ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಆಗ ಸಿಯು ಶಿಯಾ ಫ್ರೆಂಡ್ಗೆ ಒಂದು ಪ್ಲಾನ್ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಒಪ್ಕೋತಾಳೆ. ಶಿಯಾ ಸಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡೋ ರೀತಿ ಪ್ಲಾನ್ ಮಾಡಿರ್ತಾರೆ. ಈಗ ಶಿಯಾ ಅವಳ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ, ನಾನು ಇಲ್ಲಿ ಬಂದು ಕಾಯ್ತಾ ಇದ್ದೀನಿ, ನೀನು ಎಲ್ಲಿದ್ದೀಯಾ ಅಂತ ಕಾಲ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಿಯು ಬರ್ತಾನೆ. ಅದನ್ನ ನೋಡಿ ಅವಳು ನೀನೇನ್ ಮಾಡ್ತಿದ್ಯಾ ಇಲ್ಲಿ, ಇದರಲ್ಲಿ ನನ್ನ ಫ್ರೆಂಡ್ ಕೂಡ ಶಾಮಿಲಾಗಿದ್ದಾಳ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ನಿಂತ್ಕೋ ಶಿಯಾ, ನಾವಿಬ್ರು ಜೊತೆಯಾಗಿರ್ಬೇಕು ಅಂತ ಎಲ್ರು ಕೂಡ ನಮ್ಗೆ ಸಹಾಯ ಮಾಡ್ತಿದ್ದಾರೆ, ಇಲ್ಲಿ ನೋಡು ಟಿಕೆಟ್ ಕೂಡ ತಗೊಂಡ್ ಬಂದಿದ್ದೀನಿ, ದುಡ್ಡು ವೇಸ್ಟ್ ಆಗುತ್ತೆ, ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಗ ಅವಳು ಕೂಡ ಅವನ ಮಾತಿಗೆ ಒಪ್ಕೋತಾನೆ. ಇಬ್ರು ಕೂಡ ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಲ್ಲ ಕಡೆ ಆಟ ಕೂಡ ಆಡ್ತಾರೆ, ಸೆಲ್ಫಿ ಕೂಡ ತಗೋತಾರೆ, ತುಂಬಾ ಖುಷಿಯಾಗಿರ್ತಾರೆ. ಕಾಂಗ್ ಶಿಯಾನ ಹೋಟೆಲ್ಗೆ ಕರ್ಕೊಂಡು ಬಂದಿರ್ತಾರೆ. ನಾನು ಜ್ಯೂಸ್ ತಗೋಬೇಕು ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ನೀನು ಇಲ್ಲೇ ಇರು, ನಾವು ತಗೊಂಡ್ ಬರ್ತೀವಿ ಅಂತ ಹೇಳಿ ಇಬ್ರು ಕೂಡ ಒಂದೇ ಫ್ಲೇವರ್ ಜ್ಯೂಸನ್ನ 2 ಬಾಟಲ್ನ ತಗೊಂಡ್ ಬಂದು ಶಿಯಾಗೆ ಕೊಡ್ತಾರೆ. ಆಗ ಅವಳು 2 ಬಾಟಲ್ನ ನಾನು ಹೇಗ್ ಕುಡೀಲಿ ಅಂತ ಕೇಳ್ತಾಳೆ. ಆಗ ಸಿಯು ಕಾಂಗ್ ಶಿಯಾಗೆ ಅಂತ ತಂದು ಕೊಟ್ಟಿದ್ದ ಜ್ಯೂಸ್ ಬಾಟಲ್ನ ತಗೊಂಡು ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳಿ ಜ್ಯೂಸನ್ನ ಕುಡ್ಕೋತಾನೆ. ಈಗ ಕಾಂಗ್ ಶಿಯಾಗೆ ಅಂತ ಹೊಸ ಬಟ್ಟೆ ಹಾಗೆ ನೆಕ್ಲೆಸ್ ಕೂಡ ತೆಗೆದುಕೊಟ್ಟಿರ್ತಾನೆ. ಆಗ ಅವಳು ಅವನ್ ಕೊಟ್ಟಿದ್ದ ನೆಕ್ಲೆಸ್ ನ ಬಿಚ್ಚು ಅವನ್ ಕೈಗೆ ಕೊಟ್ಟು ನಾನು ಹೇಗಿದ್ದೀನಿ ಹಾಗೆ ಕಾಣೋದಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಸಿಯು ಜೊತೆಲಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸಿಯು ಶಿಯಾಗೆ ಪ್ರಪೋಸ್ ಮಾಡ್ತಾನೆ. ನೀನು ನನಗೆ ತುಂಬಾ ಸ್ಪೆಷಲ್, ಯಾವತ್ತೂ ಕೂಡ ನಿನ್ನಿಂದ ದೂರ ಆಗಲ್ಲ, ನಿನ್ನನ್ನ ಕಳ್ಕೊಂಡು ನನ್ನ ಕೈಲಿ ಇರೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವಳು ಕೂಡ ಖುಷಿಯಿಂದಲೇ ಸಿಯು ಪ್ರೀತಿನ ಒಪ್ಕೋತಾಳೆ.
ಈಗ ಸಿಯು ಕಾಫಿ ಶಾಪಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅಲ್ಲಿಗೆ ಶಿಯಾ ಕೂಡ ಬಂದಿರ್ತಾಳೆ. ಕಾಫಿಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನ ಸಿಯು ಹೇಳ್ಕೊಡ್ತಾ ಇರ್ತಾನೆ. ಅವಳಿಗೆ ಅಂತ ಸ್ಪೆಷಲ್ ಕಾಫಿನ ತಯಾರು ಮಾಡಿ ಕೊಡ್ತಾನೆ. ಅವಳು ಕುಡ್ದಾಗ ಅವಳ ತುಟಿ ಮೇಲ್ಗಡೆ ಕಾಫಿ ಅಂಟ್ಕೊಂಡಿರುತ್ತೆ. ಅವನು ಅದನ್ನ ವರ್ಸೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಶಿಯಾ ಸಿಯು ಕೆನ್ನೆಗೆ ಮುತ್ತು ಕೊಡ್ತಾಳೆ. ಈಗ ಶಿಯಾ ಸಿಯು ಇಬ್ರು ಕೂಡ ಶಿಯಾ ಮನೆಗೆ ಬಂದಿರ್ತಾರೆ. ಆಗ ಶಿಯಾ ತಮ್ಮ ಭಾವ ತಿಂಡಿ ಆಯ್ತಾ ಅಂತ ಕೇಳ್ತಾನೆ. ಆಗ ಶಿಯಾ ಸಿಯು ಇಬ್ರು ಕೂಡ ಶಾಕಿಂದ ನೋಡ್ತಾ ಕೂತಿರ್ತಾರೆ. ಆಗ ಅವನು ಎಲ್ಲ ವಿಷಯನೂ ನಾನು ಅಮ್ಮನಿಗೆ ಹೇಳಿದ್ದೀನಿ ಅಂತ ಹೇಳ್ತಾನೆ. ಸಿಯು ಶಿಯಾ ಇಬ್ರು ಕೂಡ ಪ್ರೀತಿ ಮಾಡ್ತಿರೋ ವಿಷಯ ಅವಳ ತಮ್ಮಂಗೆ ಗೊತ್ತಾಗಿರುತ್ತೆ. ಆಗ ನಮ್ಮ ಹೀರೋ ಆಂಟಿ ಇದರಲ್ಲಿ ಶಿಯಾ ತಪ್ಪು ಏನೂ ಇಲ್ಲ. ಮೊದಲು ನಾನು ಅವಳನ್ನ ಇಗ್ನೋರ್ ಮಾಡಿದೆ, ಆದರೆ ಅವಳಿಂದ ನನಗೆ ದೂರ ಇರೋದಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ಶಿಯಾ ಅಮ್ಮ ಮೊದಲೇ ಈ ವಿಷಯನ ನನಗೆ ಯಾಕೆ ಕೇಳಲಿಲ್ಲ, ನಾನು ಅರ್ಥ ಮಾಡ್ಕೋತಾ ಇದ್ದೆ. ಸಿಯು ಒಳ್ಳೆ ಹುಡುಗ, ನನಗೆ ಇರೋದು ಒಬ್ಳೆ ಮಗಳು, ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ಗಂತೂ ತುಂಬಾ ಖುಷಿಯಾಗುತ್ತೆ. ಮತ್ತೊಂದ್ ಕಡೆ ಸಿಯು ಅಮ್ಮ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಶಿಯಾ ಕೂಡ ಬಂದಿರ್ತಾಳೆ. ಆಂಟಿ ನಾನು ಇಷ್ಟ ದಿವಸ ಆದ್ರೂ ನಿಮ್ಮನ್ನ ನೋಡೋದಿಕ್ಕೆ ಬರಲಿಲ್ಲ, ಸಾರಿ ಅಂತ ಹೇಳ್ತಾರೆ. ಆಗ ಅವರಮ್ಮ ಪರವಾಗಿಲ್ಲ, ನೀನು ಚೆನ್ನಾಗಿ ಓದ್ಕೋಬೇಕು, ಅಂಕಲ್ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಕಾಂಗ್ ನ ಬೀಟ್ ಮಾಡೋದಿಕ್ಕೆ ಅಂತ ಶಿಯಾ ಬಂದಿರ್ತಾಳೆ. ಆಗ ಅವನು ಶಿಯಾಗೆ ಒಂದು ಫೈಲ್ ಕೊಟ್ಟು ಇದನ್ನ ಸಿಯುಗೆ ಕೊಡು, ಅವ್ರ ತಂದೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶಿಯಾ ಕಾಂಗ್ ನೀವು ಕೂಡ ಎಲ್ಲಾನು ಮರ್ತು ಮೊದಲಿನ ತರ ಖುಷಿಯಾಗಿರಿ ಅಂತ ಹೇಳ್ತಾಳೆ. ಈಗ ಸಿಯು ಶಿಯಾಗೆ ಪ್ರಪೋಸ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅವಳಿಗೆ ಅಂತ ಉಂಗ್ರ ಕೂಡ ತಗೊಂಡ್ ಬಂದಿರ್ತಾನೆ. ಶಿಯಾ ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಹೇಳಿ ಕೇಳ್ತಾನೆ. ಆಗಂತೂ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಸಿಯು ತಂದೆ ಹುಷಾರಾಗಿ ಮನೆಗೆ ಬಂದಿರ್ತಾರೆ. ಅವರಿಬ್ರು ಮದ್ವೆಗೆ ಒಪ್ಕೊಂಡಿರ್ತಾರೆ. ನಾವೀಗ ಬೀಗ್ರಾಗ್ತಿದೀವಿ ಅಂತ ಹೇಳಿ ಖುಷಿಯಾಗಿರ್ತಾರೆ. ಮತ್ತೊಂದ್ ಕಡೆ ಶಿಯಾ ಸಿಯು ಈ ರೂಮ್ಗೆ ಲೈಟಿಂಗ್ಸ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ, ಈಗ ನಿನ್ ರೂಮು ಹೇಗೆ ಕಾಣಿಸ್ತಿದೆ ನೋಡು ಅಂತ ಹೇಳ್ತಾಳೆ. ಆಗ ಅವನು ಏನಂದೆ, ಇದು ನನ್ನ ರೂಮಾ, ತಪ್ಪಾಗಿ ಹೇಳ್ದೆ, ಇದು ನಮ್ಮ ರೂಮು ಅಂತ ಹೇಳಿ ಇಬ್ರು ಕೂಡ ಬೆಡ್ ಮೇಲೆ ಮಲ್ಕೋತಾರೆ. ಆಗ ಶಿಯಾ ನಾನು ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗವನು ಇವತ್ತು ಎಲ್ಲೂ ಹೋಗೋ ಹಾಗಿಲ್ಲ, ಸುಮ್ಮನೆ ಮಲ್ಕೋ ಅಂತ ಹೇಳ್ತಾನೆ. ಸ್ವಲ್ಪ ದಿವಸ ಆದ್ಮೇಲೆ ಸಿಯು ಅಬ್ರಾಡಿಗೆ ಹೋಗಿರ್ತಾನೆ. ಶಿಯಾ ಕೂಡ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿರ್ತಾಳೆ. ಫ್ರೆಂಡ್ಸ್ ಜೊತೆ ಸೇರಿ ಅವಳು ಖುಷಿಯಾಗಿರ್ತಾಳೆ. ಅಷ್ಟರಲ್ಲಿ ಸಿಯು ಕೂಡ ಕಾಲೇಜ್ ಹತ್ರ ಬರ್ತಾನೆ. ಹ್ಯಾಪಿ ಗ್ರಾಜ್ಯುಯೇಷನ್ ಅಂತ ಹೇಳಿ ವಿಶ್ ಕೂಡ ಮಾಡ್ತಾನೆ. ಆಗ ಅವಳು ಇಷ್ಟು ಬೇಗ ನೀನು ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಈಗ ಎಲ್ರು ಕೂಡ ಲೀಸನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ಲೀಸರ್ ನನ್ಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ನೀವು ಇಷ್ಟಪಟ್ಟಿದ್ದನ್ನ ಪಡ್ಕೊಂಡ್ರಿ, ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದೀರಾ ಅಂತ ಹೇಳ್ತಾರೆ. ಈಗ ಸಿಯುದು ಸೆಮಿನಾರ್ ಕ್ಲಾಸ್ ಇರುತ್ತೆ. ಅವನು ಸೆಮಿನಾರ್ ಕೊಡ್ತಾ ಇದ್ರೆ ಶಿಯಾ ಕೂಡ ಅಲ್ಲೇ ಕೂತ್ಕೊಂಡು ನೋಡ್ತಾ ಖುಷಿ ಪಡ್ತಾ ಇರ್ತಾಳೆ. ಈಗ ಅವಳು ನಿಂತ್ಕೊಂಡು ಕ್ಲಾಸ್ ರೂಮ್ನೆಲ್ಲ ನೋಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಿಯು ಕೂಡ ಬರ್ತಾನೆ. ಬಾ ಶಿಯಾ ಹೋಗೋಣ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಅವಳು ಹೈಸ್ಕೂಲ್ ನಲ್ಲಿ ಇದ್ದಾಗ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇದ್ದ ರೀತಿ ಕಾಣಿಸುತ್ತೆ. ಈಗ ಅವರಿಬ್ರು ಕೂಡ ಖುಷಿಯಿಂದ ಮದ್ವೆ ಆಗ್ತಾರೆ. ಜಿಯಾನ್ ಕೇಕೋ ಮದ್ವೆ ಆಗಿ ಅವಳು ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದೇ ಸಮಯದಲ್ಲಿ ಫಾನ್ ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಹೇಳಿ ಸಾರಾಗೆ ಪ್ರಪೋಸ್ ಮಾಡ್ತಾನೆ. ಈಗ ಇಬ್ರು ಕೂಡ ಅವ್ರ ಮದ್ವೆ ವಿಡಿಯೋಸ್ನ ನೋಡ್ತಾ ಕೂತಿರ್ತಾರೆ. ಆಗ ಶಿಯಾ ನಾಚ್ಕೋತಾ ಕೂತಿರ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮಾಡಿ.